Like, no, this cannot be it. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ ಫ್ಯಾಕ್ಟ್ ನನಗೆ ಎಕ್ಸೈಟ್ಮೆಂಟ್ ಕೂಡ ತುಂಬ ಇದೆ ಬಿಕಾಸ್ ಐ ಆಮ್ ಗೋಯಿಂಗ್ ಫಾರ್ ಮೈ ಬರ್ತ್ಡೇ ಶಾಪಿಂಗ್. ಏನೇನು ಶಾಪ್ ಮಾಡ್ತೀನಿ, ಏನೇನು ತಗೊಳ್ತೀನಿ ಅಂತ ನಾನು ಆನ್ ದ ವೇ ನಾನು ನಿಮಗೆ ಹೇಳ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಇದು ನ್ಯೂ ಶೂಸ್, ಯುಗಾದಿ ವ್ಲಾಗಲ್ಲಿ ನೀವು ನೋಡಿರ್ತೀರಾ. ಆ್ಯಂಡ್ ಇದು ಝಾರಾ ಫಾರ್ಮಲ್ ಪ್ಯಾಂಟ್ ಆ್ಯಂಡ್ ದೆನ್ ದಿಸ್ ಇಸ್ an old top, but I really loved this fit. ಈ ನಡುವೆ ನಾನು ಎಲ್ಲಿ ಹೋದ್ರೂ ಐ ಹ್ಯಾವ್ ಟು ಕ್ಯಾರಿ ಅ ಬ್ಯಾಗ್ ಬಿಕಾಸ್ ನಾನು ಯೂಶಲಿ ವೆರಿ ಬೇಸಿಕ್ ಥಿಂಗ್ಸ್ ಕ್ಯಾರಿ ಮಾಡ್ತೀನಿ, ಇಲ್ಲಿ ಬಾಮ್ ಅದೆಲ್ಲ. ಬಟ್ ಅದೆಲ್ಲದ್ರ ಜೊತೆಗೆ ಐ ಹ್ಯಾವ್ ಟು ಕ್ಯಾರಿ ದೀಸ್ ಆಕ್ಸೆಸರೀಸ್ ಆಸ್ ವೆಲ್, ಅಂದರೆ ಮೈಕ್, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೆಲ್ಲದಕ್ಕೂ ಒಂದು ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನನ್ನ ಬರ್ತ್ಡೇ ಹೇಗಾಯಿತು, ಅವತ್ತಿನ ದಿನ ಏನೇನು ಮಾಡಿದೆ, ಏನು ಪರ್ಚೇಸ್ ಮಾಡಿದೆ ಅಂತ. ಇಫ್ ಯು ಆರ್ ನಾಟ್ ಫಾಲೋಯಿಂಗ್, ಯು ಕ್ಯಾನ್ ಕ್ಲಿಕ್ ದ ಐ ಬಟನ್ ಆರ್ ಯು ಕ್ಯಾನ್ ಆಲ್ಸೋ ಫೈಂಡ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಹ್ಯಾವ್ ಯು ಎವರ್ ವಂಡರ್ಡ್ ಬರ್ತ್ಡೇಸ್ ಎಲ್ಲ ಯಾಕೆ ಇಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ? ನಾನು ಒಬ್ಸರ್ವ್ ಮಾಡಿರೋ ಪ್ರಕಾರ ಸಣ್ಣ ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಅವ್ರವ್ರ ಬರ್ತ್ಡೇಸ್ ಅಂದರೆ ತುಂಬ ಸ್ಪೆಷಲ್ ಅನಿಸುತ್ತೆ. ಅವ್ರು ಸೆಲೆಬ್ರೇಟ್ ಮಾಡದೇ ಇರಲಿ, ಅವರವರ ಬರ್ತ್ಡೇಸ್ ಯಾವಾಗಲೂ ಸ್ಪೆಷಲ್ ಆಗೇ ಇರುತ್ತೆ. ಯಾಕೆ ಗೊತ್ತಾ? ನಮ್ಮ ಎಲ್ಲರ ಲೈಫಲ್ಲಿ ಇಂಪಾರ್ಟೆಂಟ್ ಪೀಪಲ್ ಅನ್ನೋರು ಇದ್ದೇ ಇರ್ತಾರೆ. ಆದರೆ ಹೀಗೆ ಜೀವನ ನಡೆಯುವಾಗ ಯಾರೂ ಸಡನ್ನಾಗಿ ನೀನು ನಂಗೆ ತುಂಬ ಮುಖ್ಯ, ಯು ಮ್ಯಾಟರ್ ಟು ಮೀ ಅಂತ ಯಾರೂ ಹೇಳೋದಿಲ್ಲ. ಆದರೆ ಬರ್ತ್ಡೇಸ್ ದಿನ ಸಡನ್ನಾಗಿ ಎಲ್ಲರಿಗೂ ನೀವು ನೆನಪಾಗ್ತೀರ. ನಿಮಗೆ ಕಾಲ್ಸ್ ಮಾಡ್ತಾರೆ, ವಿಶ್ ಮಾಡ್ತಾರೆ, ಸ್ಟೋರೀಸ್ ಹಾಕ್ತಾರೆ. ಆ್ಯಂಡ್ ಅವತ್ತು ನಮಗೆ ಗೊತ್ತಾಗುತ್ತೆ, ಹೌದು ಇವ್ರು ನನ್ನ ನೆನ್ಪಿಟ್ಕೊಂಡಿದ್ದಾರೆ, ಹೌದು ನಾನು ಇವ್ರಿಗೆ ತುಂಬ ಮ್ಯಾಟರ್ ಆಗ್ತೀನಿ ಅನ್ನೋದು. ಆ್ಯಂಡ್ ದ್ಯಾಟ್ ಈಸ್ ವೈ ಬರ್ತ್ಡೇಸ್ ಆರ್ ವೆರಿ ಸ್ಪೆಷಲ್. ಸೋ ಮಚ್ ಲವ್ ವಿತ್ ದಿಸ್ ಕ್ಯಾಮರಾ, ಬಟ್ ಬಜೆಟ್ ಇಲ್ಲ ಅಂತ ಐ ಆಮ್ ಗೋಯಿಂಗ್ ಫಾರ್ ದಿಸ್. ಆ್ಯಂಡ್ ನನ್ನ ಪ್ರಕಾರ ಬರ್ತ್ಡೇಸ್ ಏನು ಗೊತ್ತಾ? ನನ್ನ ಜೀವನದ ಚೆಕ್ ಪಾಯಿಂಟ್ಸ್. ಎವ್ರಿ ಏಪ್ರಿಲ್ 2 ಆರ್ ದ ಚೆಕ್ ಪಾಯಿಂಟ್ಸ್ ಆಫ್ ಮೈ ಲೈಫ್. ಓಕೆ, ಈ ವರ್ಷ ನಾನು ಕಳೆದಿದ್ದೀನಿ, ಈ ವರ್ಷ ನಾನು ಸರ್ವೈವ್ ಆಗಿದ್ದೀನಿ ಆ್ಯಂಡ್ ಈ ವರ್ಷ ನಾನು ಬೆಳೆದಿದ್ದೀನಿ ಅಂತ ರಿಮೈಂಡ್ ಮಾಡ್ಕೊಳ್ತೀನಿ. ಸೊ ಈ ಒಂದು ದಿನ ಐ ಟ್ರೈ ಮೈ ಬೆಸ್ಟ್ ಟು ಕೀಪ್ ಮೈ ಸೆಲ್ಫ್ ಹ್ಯಾಪಿ. ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗಲಿಂದ ನನ್ನ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಐ ಪ್ರಾಮಿಸ್ಡ್ ಮೈ ಸೆಲ್ಫ್ ದ್ಯಾಟ್ ಎವ್ರಿ ಇಯರ್ ಐ ಗಿಫ್ಟ್ ಮೈ ಸೆಲ್ಫ್ ಸಮಥಿಂಗ್ ಯೂಸ್ಫುಲ್ ಆ್ಯಂಡ್ ಬಿಗ್ಗರ್. ಈ ಥರ ರೆಸಲ್ಯೂಷನ್ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಆ್ಯಂಡ್ ಇಟ್ ಈಸ್ ವೆರಿ ಎಫೆಕ್ಟಿವ್. ಹೌದು, ಹೋದ ವರ್ಷ ಎಷ್ಟು ಚೆನ್ನಾಗಿರೋ ಗಿಫ್ಟ್ ಮಾಡ್ಕೊಂಡಿದ್ದೆ ಆ್ಯಂಡ್ ಈ ವರ್ಷ ಇನ್ನೂ ಬೆಟರ್ ಇರಬೇಕು ಅನ್ನೋ ಗ್ರೋತ್ ಮೈಂಡ್ಸೆಟ್ನ ಬಿಲ್ಡ್ ಮಾಡುತ್ತೆ. ಒಂದು, ಇನ್ನು ಬೆಟರ್ ಪರ್ಸನ್ ಆಗೋದಕ್ಕೆ ಯು ಆರ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್. ಇನ್ನೊಂದು, ಯು ಆರ್ ನಾಟ್ ಇವನ್ ಬೀಯಿಂಗ್ ಡಿಪೆಂಡೆಂಟ್ ಆನ್ ಎನಿ ಒನ್. ಆ್ಯಂಡ್ ಎನಿವೇಸ್, ಈ ವರ್ಷ ನಾನು ನನಗೆ ಗಿಫ್ಟ್ ಮಾಡ್ಕೊಳ್ತಾ ಇರೋದು ಅ ವ್ಲಾಗಿಂಗ್ ಕ್ಯಾಮರಾ. ಖುಷಿ ಆಗಿದೆಯಾ? What is the secret for your happiness? 2 weeks ಇಂದ ವೇಟ್ ಮಾಡ್ತಾ ಇದ್ದೆ. ಆಮೇಲೆ 3 days ಇಂದ ಯಾರಿಂದನೂ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಯಾರಿಂದನೂ behind the camera someone is there. Behind the camera no one is there. Someone is here. Hi guys, welcome back. ಪ್ರತಿ ವರ್ಷ ಅಂದರೆ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಮೇಲೆ ಐ ಹ್ಯಾವ್ ಬೀನ್ ಗಿಫ್ಟಿಂಗ್ ಮೈ ಸೆಲ್ಫ್ ಸಮಥಿಂಗ್ ಆರ್ ದ ಅದರ್. ಏನಾದರೂ ಸ್ಪೆಷಲ್ ಇರಬೇಕು ಅಂತ ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಡೂ ಇಟ್ ಮೈ ಸೆಲ್ಫ್. ಸೊ ಲಾಸ್ಟ್ ಇಯರ್ ನಾನು ದಿ ನ್ಯೂಯಾರ್ಕ್ ಕೆಫೆಗೆ ಹೋಗಿದ್ದೆ ಆ್ಯಂಡ್ ದ್ಯಾಟ್ ವಾಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. So this is the New York Cafe Budapest.
ಜನ ಹೇಳ್ತಾರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾಫೆ ಇನ್ ದ ವರ್ಲ್ಡ್. ಯಾರೇ ಯುರೋಪಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಆರ್ ಹಂಗೇರಿ ಅಥವಾ ಬುಡಪೆಸ್ಟ್ ವಿಸಿಟ್ ಮಾಡಿದರೆ ಈ ಕ್ಯಾಫೆನ ವಿಸಿಟ್ ಮಾಡದೆ ಹೋಗೋದೇ ಇಲ್ಲ. ಆ್ಯಂಡ್ ನಾನು ಒಂದು ಸ್ಪೆಷಲ್ ಡೇ ಬಂದಾಗ ಈ ಕ್ಯಾಫೆಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬರ್ತ್ಡೇ ದಿನ ಬಿಟ್ಟರೆ ಬೇರೆ ಯಾವುದಾದ್ರೂ ಸ್ಪೆಷಲ್ ಡೇ ಇರೋಕ್ಕೆ ಸಾಧ್ಯನಾ? ಹಾಗಾಗಿ 2025 ಐ ಟುಕ್ ಮೈ ಸೆಲ್ಫ್ ಟು ದ ನ್ಯೂಯಾರ್ಕ್ ಕ್ಯಾಫೆ. ಈ ಕ್ಯಾಫೆಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಆರ್ಕಿಟೆಕ್ಚರ್, ಇಂಟೀರಿಯರ್ ಆ್ಯಂಡ್ ಫುಡ್. ಆ್ಯಂಡ್ ಆನೆಸ್ಟ್ಲಿ ನಂಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇಷ್ಟ. ಆ್ಯಂಡ್ ದ್ಯಾಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾಫೆ. ನಾನು ನನ್ನ ಲೈಫಲ್ಲೇ ಇಷ್ಟು ಕಾಸ್ಟ್ಲಿಯೆಸ್ಟ್ ಕಾಫಿ ಕುಡಿತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. 24 ಕ್ಯಾರೆಟ್ ಗೋಲ್ಡ್ ಕ್ಯಾಪುಚಿನೋ ನನಗೋಸ್ಕರ. ಇಟ್ಸ್ ಜಸ್ಟ್ ಅ ನಾರ್ಮಲ್ ಕ್ಯಾಪುಚಿನೋ, ಬಟ್ ಅದ್ರ ಮೇಲೆ 24 ಕ್ಯಾರೆಟ್ ಗೋಲ್ಡಿಂದ ಗಾರ್ನಿಷ್ ಮಾಡಿರ್ತಾರೆ, ಅಂದರೆ ಡಿಸೈನ್ ಮಾಡಿರ್ತಾರೆ. ಹೌದು, ಇಟ್ ವಾಸ್ ಜಸ್ಟ್ ಅ ಕಾಫಿ, ಏನು ದೊಡ್ಡ ಅಚೀವ್ಮೆಂಟ್ ಅಲ್ಲ, ಬಟ್ ನನಗೆ ಇಟ್ ವಾಸ್. ಐ ಆಮ್ ಸ್ಟಿಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. This is so good. Whatever it is so good. ಈ ವರ್ಷ ಐ ವಾಂಟೆಡ್ ಟು ಡೂ ಸಮಥಿಂಗ್ ಮೋರ್ ದ್ಯಾನ್ ವಾಟ್ ಐ ಡಿಡ್ ಲಾಸ್ಟ್ ಇಯರ್. ಅದಕ್ಕೋಸ್ಕರ ನನ್ನ ಡ್ರೀಮ್ ಇತ್ತು ಒಂದು ಕ್ಯಾಮ್ರಾ ತೊಗೊಳ್ಬೇಕು ಅಂತ. ಸೊ ಐ ಥಾಟ್ ನಾನು ಯಾಕೆ ನನ್ನ ಬರ್ತ್ಡೇಗೆ ಗಿಫ್ಟ್ ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಂಡು ಐ ಹ್ಯಾವ್ ಬಾಟ್ ಮೈ ಡ್ರೀಮ್ ಕ್ಯಾಮ್ರಾ. ಆನೆಸ್ಟ್ಲಿ ಮೈ ಡ್ರೀಮ್ ಕ್ಯಾಮ್ರಾ ವಾಸ್ ಸೋನಿ, ಬಟ್ ಕಂಪೇರ್ ಮಾಡಿ ಈಗ 2026 ಯಾವ ಬೆಸ್ಟ್ ಇದೆ ಅಂತ ಹೇಳಿ, ಎನಿವೇ ಐ ಸ್ಟಿಲ್ ಬಾಟ್ ಮೈ ಡ್ರೀಮ್ ಕ್ಯಾಮ್ರಾ. ಸೊ ಅನ್ಬಾಕ್ಸ್ ಮಾಡೋಣ. Heard the church bell moaning down on Beale Street side. Sounded like forgiveness. ಇದು ಕೆನಾನ್ EOS R50V ವ್ಲಾಗಿಂಗ್ಗೆ ಅಂತಲೇ ಸ್ಪೆಷಲ್ ಆಗಿ ಬಿಲ್ಡ್ ಮಾಡಿರೋಂಥ ಕ್ಯಾಮ್ರಾ. ವ್ಲಾಗಿಂಗ್ಗೆ ಮಾರ್ಕೆಟಲ್ಲಿ ಸಾವಿರಾರು ಕ್ಯಾಮ್ರಾಸ್ ಇದೆ. ಸೊ ಎಲ್ಲ ಕ್ಯಾಮ್ರಾದು ಫೀಚರ್ಸ್ನ ಕಂಪೇರ್ ಮಾಡಿ ಹಾಗೆ ನನ್ನ ಬಜೆಟಿಗೆ ಆಪ್ಟ್ ಆಗಿರೋಂಥ ಕ್ಯಾಮ್ರಾನ ಚೂಸ್ ಮಾಡಿ ಪರ್ಚೇಸ್ ಮಾಡಿದೆ. ಕ್ಯಾಮ್ರಾ ಕಿಟ್ಟಲ್ಲಿ ಕ್ಯಾಮ್ರಾದು ಬಾಡಿ, ಲೆನ್ಸ್ ಹಾಗೆ ಒಂದು ಬ್ಯಾಟರಿ, ಆ ಬ್ಯಾಟ್ರಿಗೆ ಒಂದು ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಬಟ್ ನಾನು ತೊಗೊಂಡಿರೋ ಶಾಪಲ್ಲಿ ನನಗೆ ಎಕ್ಸ್ಟ್ರಾ ಒಂದು ಬ್ಯಾಟರಿ, ಒಂದು SD ಕಾರ್ಡ್ ಹಾಗೆ ಕ್ಯಾಮ್ರಾದು ಬ್ಯಾಗ್ ಕೂಡ ಫ್ರೀಯಾಗಿ ಸಿಕ್ತು. ಸೊ ಇದಾಗಿತ್ತು ನನ್ನ ಈ ವರ್ಷದ ಬರ್ತ್ಡೇ ಗಿಫ್ಟ್. ಕ್ಯಾಮ್ರಾದ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಯ್ ಗಾಯ್ಸ್, ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್ ಬಿಕಾಸ್ ನನ್ನ ವಾಯ್ಸ್ ಹಾಳಾಗಿದೆ. I guess throat infection ನಿನ್ನೆಯಿಂದ it has been very worse, and ಇವತ್ತು it's a very 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 special day for me because it's my birthday. On this special day I am not going to make it very funky vlog like other girls because I'm going to show you what exactly how exactly birthday feels like as adulting hits you. So this is going to be very raw and very open birthday vlog. ಚಿಕ್ಕವರಿಂದ ಅಡಲ್ಟ್ವರೆಗೂ ಬರ್ತ್ಡೇಸ್ ಅಂದರೆ ಎಷ್ಟು ಎಕ್ಸೈಟಿಂಗ್ ಅನ್ಸುತ್ತೆ ಅಲ್ವಾ? ಬಿಕಾಸ್ ನಮ್ಮ ತಾತಂಗೂ ಅಷ್ಟೇ, ಮೊನ್ನೆ March 24 ಅವ್ರ ಬರ್ತ್ಡೇ ಇತ್ತು, ಬಟ್ ಅವರಿಗೆ ನೆನಪಿಲ್ಲ ಅವ್ರ ಬರ್ತ್ಡೇ ಇರೋದು. ಸೊ ನಾನು ಕಾಲ್ ಮಾಡಿಬಿಟ್ಟು ವಿಶ್ ಮಾಡಿದೆ, ಹ್ಯಾಪಿ ಬರ್ತ್ಡೇ ತಾತ ಅಂತ. ಅವ್ರು ಎಷ್ಟು ಎಕ್ಸೈಟ್ ಆಯಿದ್ರು ಅಂದರೆ, ಹೌದಾ ಇವತ್ತು ನನ್ನ ಬರ್ತ್ಡೇನಾ, ನಂಗೆ ಗೊತ್ತೇ ಇಲ್ಲ, ಹಾಗಾದರೆ ನನಗೆ 76 ವರ್ಷ ಆಯಿತಾ, 77 ವರ್ಷ ಆಯಿತಾ ಅಂತ ಎಕ್ಸೈಟ್ಮೆಂಟ್. ಸೊ ಬರ್ತ್ಡೇ ಇಸ್ ಅ ವೆರಿ ವೆರಿ ಸ್ಪೆಷಲ್. ಚಿಕ್ಕೂರಲ್ಲಿ ಗಿಫ್ಟ್ಸ್ ಸಿಗುತ್ತೆ, ಆಮೇಲೆ ಕೇಕ್ ಕಟ್ಟಿಂಗ್ಸ್ ಇರುತ್ತೆ, ಫ್ರೆಂಡ್ಸ್ ಗ್ಯಾದರಿಂಗ್ಸ್ ಇರುತ್ತೆ ಅಂತ ಒಂದು ಖುಷಿ ಇರುತ್ತೆ. ಹೋಗ್ತಾ ಹೋಗ್ತಾ ಟೀನೇಜಲ್ಲಿ ಇವ್ರು ನನಗೆ ವಿಶ್ ಮಾಡಲಿಲ್ಲ, ಇವ್ರು ನನಗೆ ವಿಶ್ ಮಾಡಲಿಲ್ಲ, ಇವ್ರು ನನಗೆ ವಿಶ್ ಮಾಡಿದ್ರು, ಐ ಆಮ್ ಇಂಪಾರ್ಟೆಂಟ್ ಫಾರ್ ದೆಮ್ ಅಂತ ಗೊತ್ತಾಗುತ್ತೆ. ಟೀನೇಜ್ ಬಿಟ್ಟು ಅಡಲ್ಟಿಂಗ್ ಯಾವಾಗ ಹಿಟ್ ಆಗುತ್ತೆ ಅವಾಗ ಬರ್ತ್ಡೇಸ್ ಎಲ್ಲ ಯಾಕಾದ್ರೂ ಬರುತ್ತೋ ಅಂತ ಅನ್ಸುತ್ತೆ. ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಟು ಮೀ. ಅದು ಎಸ್ಪೆಷಲಿ 25th ಇಯರ್ ಬರ್ತ್ಡೇ ಅಂತೂ ಇಟ್ ವಾಸ್ ಸೋ ಹಾರಿಬಲ್. ಐ ವಾಸ್ ನಾಟ್ ರೆಡಿ ಟು ಸೆಲೆಬ್ರೇಟ್ ಎಟ್ ಆಲ್. ನನಗೆ 25 ಆಗಿದ ತಕ್ಷಣ ನಂಗೆ ಒಂಥರ ಬೇಜಾರೇ ಆಗೋಯ್ತು ಆ ವರ್ಷ. ಐ ಸ್ಟಿಲ್ ರಿಮೆಂಬರ್. ಅದರಲ್ಲೂ ನಾನು ಮನೇಲಿ ಇರಲಿಲ್ಲ, ನಾನು ಹಂಗೇರಿಲಿದ್ದೆ. ಆ್ಯಂಡ್ ದೆನ್ 25 ಆದಮೇಲೆ ಯು ಡೆಫಿನೆಟ್ಲಿ ನೋ ವಾಟ್ ಕಮ್ಸ್. ಸೊ ಅದೆಲ್ಲ ಇಟ್ ವಾಸ್ ದ ಸೇಮ್ ಆಫ್ಟರ್ 25. ಇಟ್ ಈಸ್ ದ ಸೇಮ್. ಯಾಕಾದರೂ ಬರ್ತ್ಡೇಸ್ ಬರುತ್ತೋ ಅಂತ ಅನಿಸುತ್ತೆ. ಎಕ್ಸ್ಪೆಕ್ಟೇಷನ್ ಸ್ಕಿಲ್ಸ್. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಅಪ್ಪಂಗೆ ಕೂಡ ಇವತ್ತು ನನ್ನ ಬರ್ತ್ಡೇ ಅನ್ನೋದೇ ಗೊತ್ತಿಲ್ಲ. ಸೊ ಇದೆಲ್ಲ ಬೇಜಾರು ಆಗುತ್ತೆ. ನೆವರ್ ಮೈಂಡ್.
I'm disappointed about how someone just did not show up or someone did not put any efforts to make you happy. There has been always one person who has always made my day so good. Avattin dina ene irli, she will always try her best to make my day special, and it is none other than my mom. Amma nange edo tumba special agiro gift madidare, and I'll show you what it is. I thought this is also gold bracelet, but no, when she mentioned diamond, I was like no, this cannot be it anta, because I'll show you how pretty it is. See, so minimalistic and so beautiful. Idu Hashru ಮತ್ತೆ ಅಮ್ಮ ಇಬ್ರು ಚೂಸ್ ಮಾಡಿ. ಸ್ವಲ್ಪ ಕ್ವಾಲಿಟಿ ಸ್ವಿಚ್ because camera battery ಖಾಲಿ ಆಗಿ ಆಫ್ ಆಗೋಯ್ತು, so I'm shooting on my iPhone. Thank you. Happy birthday to you. Happy birthday to you. Happy birthday to you. 2 ವರ್ಷದ ನಂತರ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಆ್ಯಂಡ್ ಅವತ್ತು ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋ ಹಾಗೆ ಆಗದೆ ಇದ್ದಾಗ ಐ ಕ್ರೈಡ್ ಆ್ಯಂಡ್ ಐ ಲಾಸ್ಟ್ ಮೈ ಮೈಂಡ್. ನಾನಷ್ಟೇ ಅಲ್ಲ, ನಮ್ಮ ಮನೆಯವ್ರನ್ನೂ ಡಿಸಪಾಯಿಂಟ್ ಮಾಡಿದೆ. ಆ್ಯಂಡ್ ಆ ಬೇಜಾರಲ್ಲಿ ನನ್ನ ಇಡೀ ಸ್ಪೆಷಲ್ ಡೇ ರೂಯಿನ್ ಆಯಿತು. ಬಟ್ ಅದಾದಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿದಾಗ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್ ವಾಸ್ ಸಚ್ ಅ ವೇಸ್ಟ್ ಆಫ್ ಟೈಮ್ ಅಂತ ಅನಿಸ್ತು. ಆ್ಯಂಡ್ ಅವತ್ತು ನನಗೆ ಇನ್ನೊಂದು ಅರ್ಥ ಆಗಿದ್ದು, ನಮಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವ್ರ ಜೊತೆ ನಾವು ಖುಷಿಯಾಗಿ ಇರಬೇಕೆ ಹೊರತು ನಮಗೆ ಯಾರು ಇಂಪಾರ್ಟೆನ್ಸೇ ಕೊಡಲ್ಲ, ಅವ್ರ ಲೈಫಲ್ಲಿ ನಾವೇನು ಅಲ್ವೇ ಅಲ್ಲ ಅಂತ ಅನಿಸಿದ್ರೂ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅಮ್ಮ, ತಮ್ಮ, ಸ್ನೂಫಿ, ಮಫಿನ್ ಎಲ್ಲರ ಜೊತೆ ನಗ್ತಾ ಸೆಲೆಬ್ರೇಟ್ ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಜೊತೆನೂ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಸೊ ಇದಾಗಿತ್ತು ನನ್ನ ಈ ವರ್ಷದ ಬರ್ತ್ಡೇ, ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಪೀಪಲ್ ಹೂ ಮೇಡ್ ಮೈ ಡೇ ಸ್ಪೆಷಲ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗಿದ್ರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್.